ಇನ್ನು ಕಾಂಗ್ರೆಸ್ ಪಕ್ಷದ ಬದ್ಧ ವೈರಿ ಅಂತ ಅಂದ್ರೆ ಅದು ಆರ್ಎಸ್ಎಸ್. ಸಮಯ ಸಂದರ್ಭ ಸಿಕ್ಕಾಗ್ಲೆಲ್ಲ ಆರ್ಎಸ್ಎಸ್ ಅನ್ನ ಹಣಿಯೋದಕ್ಕೆ ಕಾಂಗ್ರೆಸ್ ಅವಕಾಶವನ್ನ ಹುಡುಕ್ತಾ ಇರುತ್ತೆ. ಆದ್ರೆ ಸಂಘದ ಗೀತೆಯನ್ನ ಡಿಕೆ ಶಿವಕುಮಾರ್ ಸದನದ ಒಳಗೆ ಹಾಡಿದ ಮೇಲೆ ಕಾಂಗ್ರೆಸ್ ಪಕ್ಷದ ಒಳಗೆ ಈಗ ಸೈದ್ಧಾಂತಿಕ ಯುದ್ಧ ಶುರುವಾಗಿದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. ಇರ್ಲಿ, ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. RSS ಹಾಗೂ ಕಾಂಗ್ರೆಸ್ ಸೈದ್ಧಾಂತಿಕ ಬದ್ಧ ವೈರಿಗಳು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಅನೇಕ ನಾಯಕರು ಅವಕಾಶ ಸಿಕ್ಕಾಗಲೆಲ್ಲ ಸಂಘ ಪರಿವಾರದ ವಿರುದ್ಧ ಬೆಂಕಿ ಉಗುಳುತ್ತಲೇ ಇರ್ತಾರೆ. ಆದರೆ ರಾಜ್ಯದ ಮಟ್ಟಿಗೆ ಸದ್ಯ ಹೊಸದೊಂದು ಚರ್ಚೆ ಶುರುವಾಗಿದೆ. ವಿಧಾನಸಭೆಯೊಳಗೆ DCM DK ಶಿವಕುಮಾರ್ ಹಾಡಿರೋ RSSನ ಪ್ರಾರ್ಥನೆ ಗೀತೆ ಕೈ ಮನೆಯೊಳಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಎದ್ದಿವೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಂಗಲೆ. ಚರ್ಚೆ ಬೇಡ ಅದನ್ನ. ಹೀಗೆ DCM DK ನಮಸ್ತೆ ಸದಾ ವತ್ಸಲೆ ಅಂತಿದ್ರೆ ಈ ಹಾಡಿಗೆ ಮಾಜಿ ಸಚಿವ KN ರಾಜಣ್ಣ ಸಿಡಿಮಿಡಿಗೊಂಡಿದ್ದಾರೆ. ಅವರು ಏನ್ ಬೇಕಾದ್ರೂ ಮಾಡಬಹುದು ಎಂದಿದ್ದಾರೆ. ಈ ಮೂಲಕ ರಾಜಣ್ಣರ ಅಸಮಾಧಾನದ ಬೆಂಕಿಯಿಂದ ಹೊಗೆ ಎದ್ದಿದೆ. ಇಷ್ಟಕ್ಕೆ ಸುಮ್ಮನಾಗದ ರಾಜಣ್ಣ DKಯ ಅನೇಕ ಕಾರ್ಯಕ್ರಮಗಳನ್ನ ನೆನಪಿಸಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡ್ಲಿಕ್ಕೆ ಹಿಂದೂ ಮುಂದೆ ನೋಡಿ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂತ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇವೆಲ್ಲ ಇರೋಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರು ಮೀಟಿಂಗ್ ಕರೆಯಂಗಿಲ್ಲ. MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯಂಗಿಲ್ಲ. ಬೇರೆಯವರೆಲ್ಲ ಕರಿಬಹುದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇರ್ಲಿ, ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ರಾಜಣ್ಣ ಮಾತ್ರವಲ್ಲ, DK RSS ಪ್ರಾರ್ಥನೆ ಹಾಡಿದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಟ್ವೀಟ್ ಮಾಡಿದ್ದಾರೆ. RSSಗೆ ತಾಕಿದ ಗಾಳಿಯು ನಮಗೆ ಸೋಕಬಾರದು ಅಂತ ಬರೆದುಕೊಂಡಿದ್ದಾರೆ. RSS ಎಂಬ ವಿಷಕಾರಿ ಸಂಘಟನೆಯನ್ನ ಕಾಂಗ್ರೆಸ್ ಪಕ್ಷವು ಎಂದಿಗೂ ಶತ್ರುವಾಗಿಯೇ ನೋಡುತ್ತದೆ. ಯಾಕಂದ್ರೆ RSS ಸಂವಿಧಾನಕ್ಕೆ ಶತ್ರು, ಐಕ್ಯತೆಗೆ ಶತ್ರು, ರಾಷ್ಟ್ರ ಧ್ವಜಕ್ಕೆ ಶತ್ರು, ರಾಷ್ಟ್ರ ಗೀತೆಗೆ ಶತ್ರು, ಏಕತೆಗೆ ಸಾರ್ವಭೌಮತೆಗೆ ಶತ್ರು. ಬಾಬಾ ಸಾಹೇಬ್ರು, ಸರ್ದಾರ್ ಪಟೇಲರು ದಶಕಗಳ ಹಿಂದೆಯೇ RSS ಕುರಿತು ನಿಷ್ಠುರವಾಗಿ ಎಚ್ಚರಿಕೆಯ ಸಂದೇಶ ನೀಡಿ ಹೋಗಿದ್ದಾರೆ. ಸಂಘ ಪರಿವಾರದ ಅಪಾಯವನ್ನು ಅಂದೇ ಊಹಿಸಿದ ಸರ್ದಾರ್ ಪಟೇಲರು ನಿಷೇಧ ಹೇರಿದ್ದರು. ಹೀಗೆ ಕಾಂಗ್ರೆಸ್ ನಾಯಕರು RSS ವಿರುದ್ಧ ಖಂಡ ತುಂಡವಾಗಿ ಅಭಿಪ್ರಾಯ ಹೊರಹಾಕ್ತಿದ್ದಾರೆ. DK ಗೀತೆ ಬೆನ್ನಲ್ಲೇ ಪ್ರಿಯಾಂಕ್ ಟ್ವೀಟ್ ಮಾಡಿರೋದು ಚರ್ಚೆ ಹುಟ್ಟು ಹಾಕಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು DK ಹೇಳಿಕೆಯನ್ನ ಅನ್ಯತಾ ಭಾವಿಸಬಾರದು ಅಂತಿದ್ದಾರೆ. ಸೊ ಅದನ್ನ ಹೇಳಿದ ತಕ್ಷಣ ಅವರು BJPಗೆ ಹೋಗ್ತಾರ, ಆ ಕಡೆ ಇದೆ ಈ ಕಡೆ ಅಂತ ಡೌಟ್ ಮಾಡೋದು ಸರಿಯಾದ ಅಲ್ಲ. ಇಲ್ಲ, ಹಂಗೇನಿಲ್ಲ. ರಾಜಕೀಯದಲ್ಲಿ ದಿವಸ ಚೇಂಜ್ ಆಗ್ತಾ ಇರೋದು. DCM ಅವರು ತಮ್ಗೆ ಗೊತ್ತಿದೆ, ಅವರು ಸಂಸ್ಕೃತ ಒಂದು ಪಂಡಿತರು. ಅವರೆಲ್ಲ ಸಂಸ್ಕೃತವನ್ನ ಯಾವ ರೀತಿ ಅರ್ಥಿಸ್ಕೊಂಡಿದೀವಿ ನಿಮ್ಗೆ ಗೊತ್ತಿದೆ. ಸಭಾಸದ ಭಗವದ್ಗೀತೆಯನ್ನು ಅವ್ರು ಕೋಟ್ ಮಾಡ್ತಾರೆ, ಮತ್ತೊಂದನ್ನ ಕೋಟ್ ಮಾಡ್ತಾರೆ. ಈಗ ಸ್ವಾಭಾವಿಕವಾಗಿ RSS ನಿಮ್ದೆಲ್ಲನೂ ಕೂಡ ನಮ್ಗೆ ಗೊತ್ತಿದೆ ಅಂತ ಮಾತನ್ನು ಹೇಳಿದ್ದಾರೆ. RSS ಬಗ್ಗೆ ಸಾಫ್ಟ್ ಕಾರ್ನರ್ ಯಾರಿಗೂ ಏನೂ ಇಲ್ಲ. ಕಾರಣ ಏನು ಅಂದರೆ ಅದು BJPಯ ಒಂದು ಸಂಸ್ಥೆ. ಸ್ವಾತಂತ್ರ್ಯ ಪೂರ್ವದಲ್ಲಿ RSSನವ್ರು ಯಾರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ವಲ್ಲ, ಯಾರೂ ಭಾಗವಹಿಸಲಿಲ್ಲ. ಇದೇ RSS ಸಂಸ್ಥೆ 52 ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನ ಅವರ ಕಚೇರಿ ಮೇಲೆ ಆರಿಸ್ತಾನೆ ಇರಲಿಲ್ಲ. ವಿಪಕ್ಷ BJP DK ನಡೆಯನ್ನ ಸ್ವಾಗತಿಸಿದೆ. ಈ ಬಗ್ಗೆ ಮಾತನಾಡಿರೋ ಶಾಸಕ ಅಶ್ವಥ್ ನಾರಾಯಣ್ ಅವರ ಪಕ್ಷಕ್ಕೆ ತಿಳಿಸಿದಂತಾಗುತ್ತೆ ಎಂದಿದ್ದಾರೆ. ತಪ್ಪೇನಿಲ್ಲ ಹೇಳೋದ್ರಲ್ಲಿ. ತಮ್ಮ ಬಾಲ್ಯದಲ್ಲಿ ಅವರು RSS ನಲ್ಲಿ ಇದ್ದೆ ಅನ್ನೋಂಥದ್ದಿದೆ. RSS ಬಗ್ಗೆ ಬಾಯಿ ಬಂದಂಗೆ ಮಾತಾಡೋರು ಇದ್ದಾರೆ. ಈ ರೀತಿ DK ಶಿವಕುಮಾರ್ ಅಂತವರು ಒಳ್ಳೇದ್ ಮಾತಾಡೋರು ಇದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಬಹಳ ಆತ್ಮೀಯ ಸ್ನೇಹಿತರು, ಕಲಾಕಾರರು, ಕಲಾವಿದರು. ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿವೆ. ಹಿಂದೂಗಳು ಈಗಲಾದ್ರೂ ಜ್ಞಾನೋದಯ ಆಗಿದ್ದೀವಿ. ಸರ್ಕಾರಕ್ಕೆ ಬರೀ ಅಲ್ಪಸಂಖ್ಯಾತರ ಓಲೈಸಿ ಹಿಂದೂಗಳು ದೂರ ಆಗ್ತಾರೆ ಅಂತ ಹೇಳಿ ಅದಕ್ಕೆ ನಮಸ್ತೆ ಸದಾ ವತ್ಸಲೆ ಅಂತೇಳಿ DKಶಿ ಸಂಘಗೀತೆ ಹಾಡಿದ್ದನ್ನ ಬಿಜೆಪಿಯವರೇನೋ ಸ್ವಾಗತ ಮಾಡ್ತಿದ್ದಾರೆ. ಆದರೆ ಹಗಲು ರಾತ್ರಿ ಸಂಘದ ಸಿದ್ಧಾಂತಗಳನ್ನ ಕಿತ್ತಿ ಎಸೆಯಬೇಕು ಎಂದು ಬಯಸುವ ಕಾಂಗ್ರೆಸ್ ನಾಯಕರಿಗೆ DK ಪ್ರಾರ್ಥನೆಯ ವೈಖರಿ
ಬಿಸಿ ತುಪ್ಪದಂತಾಗಿರೋದು ನಿಜ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.